ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಮಾಡಿದ್ರೂ ಒಬ್ಬೊಬ್ಬರು ಅದನ್ನು ಮಾಡಬೇಕಲ್ಲ ಅಂತ ಮಾಡ್ತಾರೆ, ಒಬ್ಬೊಬ್ಬರು ಅದನ್ನು ಪ್ಯಾಷನ್ನಾಗಿ ವಾವ್ ಸೂಪರಾಗಿ ಮಾಡೋಣ, ಏನಾದರೂ ಒಂದು ಮಾಡೋಣ, ಬೇರೆ ಬೇರೆ ಥರ ಮಾಡೋಣ ಅಂತ ಮಾಡ್ತಾರೆ. ನೀವು ಯಾವ ಥರದವರು ಕಮೆಂಟಲ್ಲಿ ತಿಳಿಸಿ. ಏನು ಗೊತ್ತಾ, ಒಂದು ಸಿಂಪಲ್ಲಾಗಿರೋ ಸಬ್ಬಸಿಗೆ ಸೊಪ್ಪಿಂದು ಉಪ್ಪಿಟ್ಟು ಎಷ್ಟು ಟೇಸ್ಟಿಯಾಗುತ್ತೆ ಅಂದರೆ, ನೀವು ಇಷ್ಟಪಟ್ಟು ಖುಷಿಯಿಂದ ಮಾಡಿ ನೋಡಿ ಒಂದು ಸರ್ತಿ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟನ್ನ, ನೀವು ಖಂಡಿತ ಇಷ್ಟಪಡ್ತೀರ. ಮಾಮೂಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಹೆಚ್ಚಿಟ್ಟಿರೋ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಳೋದು, ಅದನ್ನು ಚೆನ್ನಾಗಿ ಒಂಚೂರು ಹುರ್ಕೊಳ್ಳೋದು. ಟೊಮೆಟೊ ಹಾಕ್ದಲ್ಲೂ ಮಾಡ್ಬೋದು, ಟೊಮೆಟೊ ಸೇರಿಸಿನೂ ಮಾಡ್ಬೋದು. ನಿಮ್ಗೆ ಯಾವ ಥರ ತೋಚುತ್ತೋ ಆ ಥರ ಮಾಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ನೀರು ಹಾಕಿ. ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಒಂದು ಚಮಚದಷ್ಟು ಜೀರಿಗೆ, ಸ್ವಲ್ಪ ಉಪ್ಪು ರುಚಿಗೆ ಬೇಕಾಗಿರೋಷ್ಟು, ಆಮೇಲೆ ಕಾಯಿ ತುರಿ, ಸ್ವಲ್ಪ ಇಂಗು ನೀರನ್ನು ಹಾಕ್ಕೋಬೇಕು. ಉಪ್ಪಿಟ್ಟಿಗೆ ಏನು ಗೊತ್ತಾ, ನೀವು ಯಾವ ಉಪ್ಪಿಟ್ಟನ್ನು ಮಾಡಿ ಸ್ವಲ್ಪ ಇಂಗು ನೀರು ಸೇರಿಸಿ, ಅದರ ಟೇಸ್ಟು ಡಬಲ್ ಆಗಿಬಿಡುತ್ತೆ. ಆಮೇಲೆ ಕುದಿಯೋವಾಗ ಅಥವಾ ಕುದ್ದ ಮೇಲೆ ಸ್ವಲ್ಪ ತುಪ್ಪ ಸೇರಿಸೋದು, ಅವಾಗ ನೋಡಿ ಹೆಂಗಿರುತ್ತೆ ಅಂತ ಉಪ್ಪಿಟ್ಟು. ನಾನಿಲ್ಲಿ ಅರಿಶಿನ ಏನು ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬೋದು. ಇದಕ್ಕೆ 3/4 ಪಾವಷ್ಟು ಹುರಿದು ತಣ್ಣಗಾಗಿರೋಂಥ ರವೆ, ನಾನೇನು ತುಪ್ಪ ಎಣ್ಣೆ ಏನು ಹಾಕ್ತೀರ ಡ್ರೈ ರೋಸ್ಟ್ ಮಾಡಿಟ್ಟಿರ್ತೀನಿ, ಆ ರವೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕು. ಅದಾದಮೇಲೆ ಸ್ವಲ್ಪ ಕೈ ಆಡಿಬಿಟ್ಟು ಚೆನ್ನಾಗಿ ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು, ಆಮೇಲೆ ತುಪ್ಪನ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಬಿಸಿ ಇರುವಾಗಲೇ ತುಪ್ಪ ಸೇರಿಸಿದ್ರೆ ಟೇಸ್ಟಲ್ಲಾಗಲಿ ಇದರಲ್ಲಾಗಲಿ ಏನೂ ವ್ಯತ್ಯಾಸ ಆಗೋಲ್ಲ. ಆಮೇಲೆ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ತಿಂದುಬಿಟ್ರೆ ಸ್ವರ್ಗ.